ಕೊಪ್ಪಳ ತಾಲೂಕಿನ ವನಬಳ್ಳಾರಿ ಗ್ರಾಮದ ಹನುಮಂತಪ್ಪ ಅರಸನಕೇರಿಯವರು ತಮ್ಮ ಸ್ವಂತ ಜಮೀನಿನಲ್ಲಿ ದ್ಯಾಮವ್ವ ದೇವಿ, ಪಾಂಡುರಂಗ ಹಾಗೂ ನಾಗದೇವತೆ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಅದು ಕೂಡ ಅವರ ಸ್ವಂತ ಹಣದಿಂದ ದೇವಸ್ಥಾನವನ್ನು ನಿರ್ಮಿಸಿದ್ದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ. ಇಂದು ಈ ದೇವಸ್ಥಾನದ ಕಳಶಾರೋಹಣ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಗ್ರಾಮದ ಮಹಿಳೆಯರು ಕುಂಭವನ್ನು ಹೊತ್ತು ತಮ್ಮ ಭಕ್ತಿಯನ್ನು ಪ್ರದರ್ಶಿಸಿದರು. ಹಾಗೆ ಡೊಳ್ಳು ಕುಣಿತ ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಇದೇ ಸಂದರ್ಭದಲ್ಲಿ ಜರುಗಿದವು. ನಾಳೆ ದಿನ ದೇವಸ್ಥಾನದ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮದ ಜನರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಹನುಮಂತಪ್ಪ ಅರಸನಕೇರಿ ಅವರು ವಿನಂತಿಸಿಕೊಂಡಿದ್ದಾರೆ. ಈ ಕುರಿತ ಹನುಮಂತಪ್ಪ ಅರಸನಕೇರಿ ಅವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ಒಂದು 700 ವರ್ಷದ ಇತಿಹಾಸ ಇರುವಂತ ಪುರಾತನ ದೇವಸ್ಥಾನ ಇವತ್ತೆಲ್ಲರಿಗೂ ಸಾರ್ವಜನಿಕವಾಗಿ ಕ್ಷೇತ್ರದ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ಅಮ್ಮ ಆಶೀರ್ವಾದ ಮಾಡಲಿ ಅಂತೇಳಿ ಎಲ್ಲರಿಗೆ ಆ ಉದ್ದೇಶದಿಂದ ಇವತ್ತು ನಾವು ಒಂದು ಪ್ರತಿಷ್ಠಾಪನೆಯನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಗ್ರಾಮದ ವನಬಳ್ಳಾರಿ ಗ್ರಾಮದ ಗುರುವರ ಸಹಕಾರದಿಂದ ಎಲ್ಲರ ಸಹಕಾರದಿಂದ ಇವತ್ತು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದೇವೆ. ಇದು ಸುಮಾರು ಒಂದು 20 ವರ್ಷದಿಂದ ನಮಗೆ ಸಂಕಲ್ಪನೆ ಇತ್ತು. ಇದು ಅಜೀರ್ಣ ವ್ಯವಸ್ಥೆಯಲ್ಲಿದ್ದಾಗ ಆ ದೇವಸ್ಥಾನ ನಾವು ಬೇರೆ ಬೇರೆ ಪುರೋಹಿತರನ್ನು ಕರ್ಕೊಂಡು ಬಂದು ಕೇಳಿಸಿದವರು ಯಾರು ಗುಡಿ ತೆಗಿಲಿಕ್ಕೆ ಯಾರು ಮನಸ್ಸು ಮಾಡಲಿಲ್ಲ. ಹಾಗಾಗಿ ಅದು ಕಾಲ ಕೂಡಿ ಬಂದಾಗ ಕಾಲನ ಅದು ಅಮ್ಮನ ತನ್ನ ಇಚ್ಛೆಯಂತೆಯೇ ಒಬ್ಬರು ಕಾರ್ಕಳ ಗುರುಗಳನ್ನು ಕರೆಸಿಕೊಂಡು ಅವ್ರ ಕೂಡನೇ ಇದೊಂದು ದೇವಾಲಯವನ್ನು ಕಟ್ಟಿಸುವಂತ ಕೆಲಸ ಆಗ್ತಾ ಇದೆ ಇವತ್ತು. ಏನು ಈ ದೇವಸ್ಥಾನದಲ್ಲಿ ಯಾವುದೇ ಒಂದು ಕೆಲಸ ನಡಿಬೇಕಾದ್ರೆ ಅಮ್ಮನ ಇಚ್ಛೆಯಂತೆ ನಡೆದಿದೆ ಹೊರತು ಯಾರ್ದು ಇಲ್ಲಿ ನಮ್ಮದಾಗ್ಲಿ ಇನ್ನೊಬ್ಬರದಾಗ್ಲಿ ಯಾರ್ದು ಇಚ್ಛೆ ನಡೆದಿಲ್ಲ ಇಲ್ಲಿ. ಹಾಗಾಗಿ ದ್ಯಾಮಮ್ಮ ದೇವಿಯ ಒಂದು ಶಕ್ತಿ ಇವತ್ತು ಜನರಿಗೆ ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಎಲ್ಲ ಗ್ರಾಮದ ಗುರು ಹಿರಿಯರ ಸಹಕಾರದಿಂದ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ವಿ. ಗುರು ಹಿರಿಯರಿಂದ ಮತ್ತು ಕೊಪ್ಪಳದಲ್ಲಿ ನಮ್ಮ ಮುಖಂಡರು ಇದಕ್ಕೆ ಸಹಕಾರ ಮಾಡಿದ್ದಾರೆ ಮತ್ತು ಅನ್ನದಾಸೋಹಕ್ಕೆ ಸಹಕಾರ ಮಾಡಿದ್ದಾರೆ. ನಾವೊಬ್ಬರೇ ಅನ್ನಕ್ಕಾಗಲ್ಲ. ಇದಕ್ಕೆ ಎಲ್ಲ ಜನರಿಂದನೂ ನಾವು ದೇವಾಲಯವನ್ನು ಕಟ್ಟಿಸಿದ್ದೇವೆ. ವನಬಳ್ಳಾರಿ ದ್ಯಾಮವ್ವ ಈ ಗುಡಿ ಕಟ್ಟಿಸಿದ್ ಬಹಳ ಒಳ್ಳೇದಾಗತ್ತಿ. ಎಲ್ಲ ಜನರಿಗೆ ಒಳ್ಳೇದಾಗ್ಲಿ. ಹನುಮಂತಪ್ಪ ವನಬಳ್ಳಾರಿ ಇವ್ರು ಮಾಡ್ಯಾರ, ಇವ್ರ ಕೃಪೆಯಿಂದ ಆಶೀರ್ವಾದ ಆಗೈತಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಶ್ರೀ ದ್ಯಾಮಮ್ಮ ದೇವಿ ಮತ್ತು ಪಾಂಡುರಂಗ ಮತ್ತು ನಾಗದೇವರ ಒಂದು ಮೂರ್ತಿ ಸ್ಥಾಪನೆಯನ್ನು ನಮ್ಮ ಹನುಮಂತನ ಅರಸನಕೇರಿ ಅವರು ತಮ್ಮ ಹೊಲದಲ್ಲಿ ಸುಮಾರು ವರ್ಷ ಪುರಾತನ ಕಾಲದಲ್ಲಿದ್ದಂತಹ ಒಂದು ದೇವಸ್ಥಾನವನ್ನು, ಅಜೀರ್ಣ ವ್ಯವಸ್ಥೆಯಲ್ಲಿದ್ದಂತಹ ದೇವಸ್ಥಾನವನ್ನು ಇವತ್ತು ಅದಕ್ಕೆ ಜೀರ್ಣೋದ್ಧಾರಕ್ಕಾಗಿ ಇವತ್ತು ದೇವಸ್ಥಾನವನ್ನು ಕಟ್ಟಿ ಅವರ ಒಂದು ಒಂದು ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಅವರದೇ ಆದ ಕೊಡುಗೆಯನ್ನು ಇವತ್ತು ಮೇಲಿದ್ದಾರೆ. ಇದರಿಂದ ಇವರೇನು ಇದರಿಂದ ಸಾಮಾಜಿಕ ಕಾರ್ಯಗಳನ್ನು ಬಡವರಿಗೆ ಒಳ್ಳೆ ಒಂದು ಸೌಲಭ್ಯವನ್ನು ಕೊಡ್ತಾ ದೀನದಲಿತರಿಗೆ ಎಲ್ಲರಿಗೆ ಒಂದೇ ಧರ್ಮಕ್ಕೆ ಸೀಮಿತವಾದಂತ ವ್ಯಕ್ತಿ ಅಲ್ಲ, ಒಂದು ಜಾತಿಗೆ ಸೀಮಿತವಾದ ವ್ಯಕ್ತಿ ಅಲ್ಲ, ಸರ್ವ ಜನಾಂಗದ ನಾಯಕ ಯಾರಾದ್ರೆ ಅದು ಹನುಮಂತನ ಅರಸನಕೇರಿ ಅಂತ ನಾವು ಇವತ್ತು ಈ ಮುಖಾಂತರ ಗದಗ ಹೇಳ್ತಾ ಇದ್ದೀವಿ.